ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ವಾದಿರಾಜಗುರು ಸಾರ್ವಭೌಮರು ಶ್ರೀಕೃಷ್ಣನ ಬಾಲಲೀಲೆಯ ವರ್ಣನೆಯನ್ನು ಆರಂಭಿಸಿದ್ದಾರೆ. ಕೃಷ್ಣ ಅವತಾರ ಮಾಡಿ ಲೋಕದ ದೃಷ್ಟಿಯಿಂದ ಮಕ್ಕಳು ಹೇಗೆ ಸ್ತನ್ಯಪಾನಾದಿಗಳನ್ನು ಮಾಡ್ತಾರೋ ಆ ರೀತಿಯಲ್ಲಿ ಕೃಷ್ಣ ಸ್ತನ್ಯಪಾನವನ್ನು ಮಾಡ್ತಾ ಇದ್ದಾನೆ ಅನ್ನೋ ವಿಷಯದ ನಿರೂಪಣೆಯನ್ನು ಮಾಡಿದ್ದಾರೆ. ಹಾಗೆ ಕೃಷ್ಣ ಪುಟ್ಟ ಬಾಲಕನಾಗಿರುವಾಗಲೇ ಪೂತನ ಸಂಹಾರವನ್ನು ಮಾಡ್ತಾನೆ ಅನ್ನುವ ಪ್ರಸಂಗದ ನಿರೂಪಣೆ. ಪೂತನ ಬರ್ತಾಳೆ. ತತಃ ಕದಾಚಿತ್ ಪಥಿ ಪೂತನಾಖ್ಯಾ ಸ್ವಮಾಯಯ ರೂಪಮವಾಪ್ಯ ರಮ್ಯಂ ತಮಂಕಮಾರೋಪ್ಯ ವಿಷಾನುಶಕ್ತಕುಚಂ ಮುದಾಪಾಯಯದಂಬುಜಾಕ್ಷಂ. ಅವಳು ಪೂತನ ಕಂಸನಿಗೆ ಸಾಕುತಾಯಿ, ಧಾತ್ರಿ ಅಂತ. ಸಾಕುತಾಯಿಯನ್ನು ಧಾತ್ರಿ ಅಂತ ಕರೀತಾರೆ. ಅವಳು ಸಾಕುತಾಯಿ, ಬಹಳ ಪ್ರೀತಿ. ಪೂತನ ಅಂತಂದರೆ ಕಂಸನಿಗೆ ಬಹಳ ಪ್ರೀತಿ. ಆ ಕಂಸನನ್ನು ಬೆಳೆಸಿದವಳು, ಕಂಸನಿಗೆ ದುಷ್ಟತನವನ್ನು ಧಾರೆ ಎರೆದವಳು, ಹಾಲುಣಿಸಿ ಬೆಳೆಸಿದವಳು ಮಾತ್ರ ಅಲ್ಲ, ದುಷ್ಟತನವನ್ನು ಧಾರೆ ಎರೆದವಳು ಪೂತನ. ಅಂತಹ ದುಷ್ಟಳಾದ ಪೂತನ ಅಂತಂದರೆ ಕಂಸನಿಗೆ ಬಹಳ ಪ್ರೀತಿ. ಕಂಸ ತನಗೆ ಶತ್ರು ಎಲ್ಲೋ ಬೆಳೀತಾ ಇದ್ದಾನೆ ಅನ್ನೋ ವಾರ್ತೆಯನ್ನು ಕೇಳಿ ಎಲ್ಲ ಶಿಶುಗಳು 10 ದಿನದ, ಇವತ್ತಿನ ಲೆಕ್ಕಾಚಾರದಲ್ಲಿ 10 ದಿನದ ಒಳಗಿರುವ ಎಲ್ಲ ಶಿಶುಗಳ ಹತ್ಯೆಯನ್ನು ಮಾಡಬೇಕು. ಇದು ಕಂಸನ ಆದೇಶ. ಅದನ್ನು ಪಾಲನೆ ಮಾಡೋದಕ್ಕೆ ಅಂತ ಕಂಸನಿಗೆ ಅತ್ಯಂತ ಪ್ರಿಯರಾದ ಎಲ್ಲ ದೈತ್ಯರು ಹೊರಟಿದ್ದಾರೆ. ಪೂತನ, ಶಕಟ, ತೃಣಾವರ್ತ, ವತ್ಸ, ಧೇನುಕ, ಕೇಶಿ, ಅರಿಷ್ಟ, ಬಕ, ಹೀಗೆ ಬಹಳ ದೊಡ್ಡ ಪಟ್ಟಿಯೇ ಇದೆ. ಅವರೆಲ್ಲರೂ ಕೂಡ ಹೊರಟಿದ್ದಾರೆ. ಹೊರಟವರು ಲೆಕ್ಕಾಚಾರ ಮಾಡುತ್ತಾರೆ, ಇವತ್ತಿನ 10 ದಿವಸದ ಒಳಗಿರುವಂತಹ ಮಕ್ಕಳು, ನಾಳೆ ಆಯಿತು ಅಂದರೆ 11 ದಿವಸ. ಹಾಗೆ ದಿನಗಳು ಕಳೆದಂತೆ ಚಿಕ್ಕ ಚಿಕ್ಕ ಮಕ್ಕಳು ಏನಿವೆ ಆ ಎಲ್ಲ ಮಕ್ಕಳನ್ನು ಕೊಲ್ಲಬೇಕು ಅಂತನ್ನುವ ಸಂಕಲ್ಪವನ್ನು ಮಾಡಿ ಹೊರಟಂತಹ ಅಸುರರು. ಅದರಲ್ಲಿ ಮೊದಲು ಪೂತನ, ಅವಳು ಏನು ಮಾಡಿದ್ದಾಳೆ ಉಪಾಯ ಅಂತಂದರೆ ವಿಷಲೇಪವನ್ನು ಮಾಡಿಕೊಂಡು ಬಂದಿದ್ದಾಳೆ. ಅವಳು ಭಯಂಕರವಾದಂತಹ ಕಾಲಕೂಟ ವಿಷವನ್ನು ಸಂಗ್ರಹಿಸಿಕೊಂಡು ಬಂದಿದ್ದಾಳೆ. ಪಾತಾಳಕ್ಕೆ ಹೋಗಿ ಅಲ್ಲಿ ಇದ್ದ ವಿಷವನ್ನು ಸಂಗ್ರಹಿಸಿಕೊಂಡು ಬಂದಿದ್ದಾಳೆ. ವಿಷವನ್ನು ಲೇಪ ಮಾಡಿಕೊಂಡು, ಎದೆಗೆ ಲೇಪ ಮಾಡಿಕೊಂಡು ಮಕ್ಕಳಿಗೆ ಸ್ತನ್ಯಪಾನ ಮಾಡಿಸೋದು, ಆ ನೆಪದಲ್ಲಿ ವಿಷವನ್ನು ನೀಡೋದು, ವಿಷವನ್ನು ನೀಡಿ ಮಕ್ಕಳನ್ನು ಕೊಲ್ಲೋದು ಅಂತ. ಇಂತಹ ಅತ್ಯಂತ ಹೀನವಾದಂತಹ ಕೃತ್ಯ. ಮಕ್ಕಳನ್ನು ನಿಷ್ಕಾರಣವಾಗಿ ಬಡಿದರೆ, ಮಕ್ಕಳನ್ನು ನಿಷ್ಕಾರಣ ಅಂತಲ್ಲ, 5 ವರ್ಷದ ಒಳಗೆ ಇರುವ ಮಕ್ಕಳನ್ನು ಬಡಿಬಾರದು ಅಂತಲೇ. 5 ವರ್ಷದ ಒಳಗಿರುವಂತಹ ಮಕ್ಕಳನ್ನು ಯಾವ ಕಾರಣದಿಂದಲೂ ಕೂಡ ಹೊಡಿಬಾರದು ಅಂತ. ಸ್ವಲ್ಪ ಮಕ್ಕಳು ಸರಿದಾರಿಗೆ ಬರಬೇಕು ಅಂತ ಅನ್ನೋದಕ್ಕೋಸ್ಕರ ಗದರಿಸಿ, ಆದರೆ ಹೊಡಿಬಾರದು. ಅಷ್ಟು ಸೂಕ್ಷ್ಮ ಇದೆ ಶಾಸ್ತ್ರ. ಮಕ್ಕಳನ್ನು ಹಿಂಸಿಸಿದರೆ ಬಹಳ ದೊಡ್ಡ ಅನರ್ಥ ಇದೆ. ಇವರು ಸಾಕ್ಷಾತ್ತಾಗಿ ಶಿಶು ಹತ್ಯೆಯನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲ ಅತ್ಯಂತ ಹೀನವಾದಂತಹ ಕೃತ್ಯವನ್ನು ಮಾಡ್ತಾ ಇದ್ದಾರೆ, ಶಿಶು ಹತ್ಯೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಂಚೂಣಿಯಲ್ಲಿರುವಂಥವಳು ಪೂತನ. ಅವಳು ನೇರವಾಗಿ ವಿಷಪ್ರಯೋಗವನ್ನೇ ಮಾಡಿ ಮಕ್ಕಳನ್ನು ಕೊಲ್ತಾ ಇದ್ದಾಳೆ. ಅವಳು ಸಿದ್ಧಳಾಗಿ ಬಂದಿದ್ದಾಳೆ, ಮಕ್ಕಳನ್ನು ಕೊಲ್ಲೋದಕ್ಕೆ ಅಂತ ಬೇಕಾದ ಸಿದ್ಧತೆಯನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾಳೆ. ಅವಳು ಹೊರಡಬೇಕು. ಆದರೆ ಅವಳ ರೂಪವನ್ನು ನೋಡಿ ಎಲ್ಲ ಹೆದರಿ ಓಡಿ ಹೋಗ್ತಾ ಇದ್ದಾರೆ. ಅತ್ಯಂತ ಭಯಂಕರವಾದಂತಹ ರೂಪ ಅವಳದ್ದು. ಅವಳನ್ನು ನೋಡ್ತಾ ಇದ್ದಂತೆ ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಅವಳಿಗೆ ಅನ್ನಿಸ್ತಂತೆ, ನಾನು ಹೀಗೆ ಹೋದರೆ ಎಲ್ಲ ಓಡಿ ಹೋಗ್ತಾರೆ, ನನಗೆ ಯಾರು ಮಕ್ಕಳೇ ಸಿಗಲ್ಲ ಕೈಗೆ. ಮಕ್ಕಳು ಕೈಗೆ ಸಿಕ್ಕರೆ ಆ ಮಕ್ಕಳಿಗೆ ಸ್ತನ್ಯಪಾನವನ್ನು ಮಾಡಿಸಿ ನಾನು ಕೊಲ್ಲಬಹುದು.
ಆದರೆ ಮಕ್ಕಳೇ ಕೈಗೆ ಸಿಗೋದಿಲ್ಲ, ನಾನು ಏನು ಮಾಡಬೇಕು ಅಂತ ಆಲೋಚನೆ ಮಾಡಿ ಅವಳಂದಂತೆ, ನಾನು ಈ ರೂಪದಲ್ಲಿ ಹೋಗೋದೇ ಇಲ್ಲ, ನಾನು ಅತ್ಯಂತ ಸುಂದರವಾದ ರೂಪವನ್ನು ಸ್ವೀಕರಿಸಿಕೊಂಡು ಹೋಗ್ತೇನೆ. ಮಥುರಾ ಪಟ್ಟಣದಿಂದ ಹೊರಟಂತಹ ಪೂತನ ಬರ್ತಾ ಇದ್ದಾಳೆ. ದಾರಿಯಲ್ಲಿ ಪಥಿ, ವಾದಿರಾಜರು ಹೇಳ್ತಾರೆ, ಪಥಿ ಪೂತನಾಖ್ಯ ಸ್ವಮಾಯಯ ರೂಪಮವಾಪ್ಯ ರಮ್ಯಂ. ದಾರಿಯ ಮಧ್ಯದಲ್ಲಿ ಅವಳಿಗೆ ಆಲೋಚನೆ ಬಂದಂತಂದು ಉಪಾಯ ಹೊಳಿತು ಅವಳಿಗೆ. ಏನು ಅಂತ, ನಾನು ಈ ರೂಪದಲ್ಲಿ ಹೋಗದೇನೆ ಸುಂದರವಾದ ರೂಪವನ್ನು ಸ್ವೀಕರಿಸಿಕೊಂಡು ಹೋಗಬೇಕು ಅಂತ. ಅದಕ್ಕೆ ಏನು ಮಾಡಬೇಕು? ಸುಂದರವಾದ ರೂಪ ಬೇಕು ಅಂತಂದರೆ ಎಲ್ಲಿ ಹೋಗಿ ವೇಷಾಲಂಕಾರ ಮಾಡಬೇಕು? ಯಾವುದು ಬೇಕಾಗಿಲ್ಲ ಅಂತಾಳೆ. ನಾನು ನನ್ನ ಇಚ್ಛೆಯಿಂದಲೇ ಅಂತಹ ರೂಪವನ್ನು ಸ್ವೀಕರಿಸ್ತೇನೆ ಅಂತ. ಅವಳಿಗೆ ಆ ಸಾಮರ್ಥ್ಯ ಇದೆ. ಅವಳು ಮಾಯೆಯಿಂದ, ಮಾಯಾ ಬಲದಿಂದ ಅವಳು ನೂತನವಾದ ರೂಪವನ್ನು ಸ್ವೀಕಾರ ಮಾಡಿದ್ದಾಳೆ. ಬಹಳ ಸುಂದರವಾದಂತಹ ರೂಪ. ಅವಳ ರೂಪವನ್ನು ನೋಡಿದರೆ ಯಾರೂ ಕೂಡ ಮೋಹಿತರಾಗಬೇಕು, ಅಂತಹ ರೂಪವನ್ನು ಅವಳು ಸ್ವೀಕಾರ ಮಾಡಿದ್ದಾಳೆ. ಸ್ವೀಕಾರ ಮಾಡಿ ಬರ್ತಾಳೆ. ಯಾವ ಮಕ್ಕಳು ಸಿಗ್ತಾರೆ ಆ ಮಕ್ಕಳನ್ನು ತಗೊಳ್ತಾಳೆ. ಅವಳಿಗೆ ಸ್ತನ್ಯಪಾನದ ನೆಪದಲ್ಲಿ ವಿಷಪಾನ ಮಾಡಿಸ್ತಾಳೆ, ಮಕ್ಕಳನ್ನು ಕೊಲ್ತಾಳೆ, ಬರ್ತಾ ಇದ್ದಾಳೆ. ಆ ರೀತಿಯಲ್ಲಿ ಬರ್ತಾ ಇದ್ದಾಳೆ ಘೋರಳಾದಂತಹ ಪೂತನ. ಅಂತಹ ಪೂತನ ನಂದಗೋಪನ ಮನೆಯನ್ನು ಪ್ರವೇಶಿಸಿದ್ದಾಳೆ. ಅಲ್ಲಿ ಒಂದು ಸಣ್ಣ ಮಗು ಇದೆ ಅಂತ ವಾರ್ತೆ ಗೊತ್ತಾಗಿದೆ ಅವಳಿಗೆ. ಅವಳು ಆ ಮನೆಯನ್ನು ಪ್ರವೇಶಿಸ್ತಾಳೆ. ಅವಳನ್ನು ನೋಡಿದರೆ ಯಾರಿಗೂ ಕೂಡ ಇವಳು ಪರಕೀಯಳು, ಇವಳಿಗೆ ನಮ್ಮ ಮಗುವನ್ನು ಕೊಡಬಾರದು ಅಂತ ಅನಿಸೋದೇ ಇಲ್ಲ, ಆ ಭಾವನೆ ಬರೋದಿಲ್ಲ. ಅವಳ ಮುಖವನ್ನು ನೋಡಿದರೆ ಎಂತಹ ಮುತ್ತೈದೆಯವಳು, ಎಂತಹ ಸಾಧ್ಯೆಯವಳು ಅಂತನ್ನೋ ಭಾವನೆ ಬರುತ್ತೆ. ನೋಡಿದ ತಕ್ಷಣ ಎಲ್ಲಿ ಮಗು ನೋಡೋಣ, ಕೊಡಿ ಇಲ್ಲಿ ಅಂತಂದರೆ ತತ್ಕ್ಷಣದಲ್ಲೇ ನೀನು ಏನಾದರೂ ನಿಮ್ಮ ಉಡಿಯಲ್ಲಿ ಹಾಕ್ಕೊಂಡು ಈ ಮಗುವನ್ನು ಹರಿಸಬೇಕು ಅಂತ ಇನ್ನೊಬ್ಬರು ಕೇಳಿಕೊಳ್ಬೇಕು, ಅಂತಹ ರೂಪ ಅವಳದ್ದು. ಆ ರೀತಿಯಲ್ಲಿ ಬಂದಿದ್ದಾಳೆ. ಯಶೋದೆ ಹತ್ರ ಕೇಳ್ತಾಳೆ. ಯಶೋದೆ ಕೈಯಿಂದಲೇ ಆ ಮಗುವನ್ನು ತಾನು ತಗೊಳ್ತಾಳೆ, ತನ್ನ ತೊಡೆ ಮೇಲೆ ಮಲಗಿಸ್ಕೊಳ್ತಾಳೆ, ಆಟಾಡಿಸ್ತಾಳೆ, ಸ್ತನ್ಯಪಾನ ಮಾಡಿಸ್ತಾಳೆ. ಕೃಷ್ಣನಿಗೆ ಸ್ತನ್ಯಪಾನವನ್ನು ಅವಳು ಮಾಡಿಸಿದ್ದಾಳೆ ಅಂತ. ಅವಳು ಬರುವಾಗ ಹೇಗೆ ಬಂದಿದ್ದಾಳೆ ಅನ್ನೋದನ್ನು ಹೇಳ್ತಾರೆ. ಎಷ್ಟು ಸುಂದರಿಯಾಗಿ ಬಂದಿದ್ದಾಳೆ. ಪರಿಸ್ಫುರನ್ನೂಪುರ ಕಂಕಣೋಜ್ವಲ ಲಸನ್ನಿತಂಬಾರ್ಪಿತ ರತ್ನಮೇಖಲಾ ದೃಗಂತ ಸಂಸ್ತಂಭಿತ ಮಾನಿಮಂಡಲ ತದೋರ್ವಶೀವಾಸ್ತಿ ವಿಲೋಲ ಕುಂಡಲ. ಬಹಳ ಸುಂದರವಾದಂತಹ ವೇಷ. ಘೋರಳಾದ ರಾಕ್ಷಸಿ ಅತ್ಯಂತ ಮನೋಹರವಾದ ರೂಪವನ್ನು ಸ್ವೀಕಾರ ಮಾಡಿಕೊಂಡು ಬಂದಿದ್ದಾಳೆ. ನೋಡಿದವರೆಲ್ಲ ಸಾಕ್ಷಾತ್ ಊರ್ವಶಿ ಅಂತ ಅನ್ಕೊಳ್ಬೇಕು. ಕಾಲ್ಗೆಜ್ಜೆಗಳು, ಕೈ ಬಳೆಗಳು ಅದೆಲ್ಲ ಶಬ್ದ ಮಾಡ್ತಾ ಇವೆ. ಕಿವಿಯಲ್ಲಿ ಓಲಾಡುವಂತಹ ಓಲೆಗಳು ಅದನ್ನು ಧಾರಣೆ ಮಾಡಿಕೊಂಡಿದ್ದಾಳೆ. ಸೊಂಟದಲ್ಲಿ ಒಡ್ಯಾಣವನ್ನು ಕಟ್ಟಿಕೊಂಡಿದ್ದಾಳೆ. ಆ ರೀತಿಯಲ್ಲಿ ಎಲ್ಲ ಆಭರಣಗಳನ್ನು ತೊಟ್ಟು ಸುಂದರವಾಗಿ ಹೆಜ್ಜೆಗಳನ್ನು ಇಡ್ತಾ ಬರ್ತಾ ಇದ್ದರೆ, ಅವಳು ಹೆಜ್ಜೆಗಳನ್ನು ಹಾಕಿ ಬರ್ತಾ ಇದ್ದರೆ ಎಂಥವರು ಕೂಡ ಮಂತ್ರಮುಗ್ಧರಾಗಿ ಅವಳನ್ನೇ ನೋಡ್ತಾ ನಿಲ್ತಾ ಇದ್ದಾರಂತೆ. ಅಂತಹ ಸೌಂದರ್ಯ ನೋಡುವಾಗ ಪ್ರಾಯ ಇವಳೇ ಊರ್ವಶಿ ಇರಬೇಕು ಅಂತ ಅನ್ನಿಸುತ್ತೆ ಜನರಿಗೆ, ಸಂದೇಹವೇ ಇಲ್ಲ. ಊರ್ವಶಿ ಅಲ್ಲಿ ಇದ್ದಾಳೆ, ಜೀವದ್ವಯಾವೇಶ. ಆ ವಿಷಯದ ಸಮರ್ಥನೆಯನ್ನು ಮುಂದೆ ವಾದಿರಾಜರು ಮಾಡ್ತಾರೆ. ಅಂತಹ ಊರ್ವಶಿಯಂತೆಯೇ ಈಗಲೂ ಕೂಡ ಕಾಣ್ತಾ ಇದ್ದಾಳೆ. ಹಾಗೆ ಬಂದಿದ್ದಾಳೆ. ಕೃಷ್ಣ ಸ್ತನ್ಯಪಾನವನ್ನು ಮಾಡಿದ. ವಿಷಪಾನವನ್ನು ಅವಳು ಮಾಡಿಸಿದ್ಲು. ಕೃಷ್ಣ ವಿಷವನ್ನು ಕುಡಿದ್ನಲ್ಲ ಅಂತಂದರೆ, ವಿಷವನ್ನು ಕುಡಿದದ್ದು ಅಂತಂದರೆ ಕೃಷ್ಣ ಏನು ಮಾಡ್ತಾನೆ? ಸಪೂತನೋಚ್ಚಸ್ತನ ಕುಂಭ ಚುಂಬಿ ಮುಖಾರವಿಂದೋ ಹರಿರಾಬಭಾಸೆ ವಿಷಂ ಬಹಿಷ್ಠಂ ಪ್ರಮದಾಂತರಂಗೆ ಸುಪೂರಯನ್ ತನ್ಮುಖವರ್ತ್ಮನೇವ. ಕೃಷ್ಣ ವಿಷಪಾನ ಮಾಡುವಂತಹ ಒಂದು ದೌರ್ಭಾಗ್ಯ ಕೃಷ್ಣನಿಗಾಯ್ತಲ್ಲ ಅಂತಂದರೆ ವಾದಿರಾಜರಂತಾರೆ, ಕೃಷ್ಣ ಯಾಕೆ ವಿಷಪಾನ ಮಾಡ್ತಾನೆ? ವಿಷಪಾನ ಮಾಡಿಸಲಿಕ್ಕೆ ಹೊರಟವರಿಗೆ ವಿಷಪಾನ ಮಾಡಿಸ್ತಾನೆ ಕೃಷ್ಣ ಅಂತ. ಕೃಷ್ಣನಿಗೆ ಯಾರು ಯಾವುದನ್ನು ಕೊಡ್ತಾರೆ ನೋಡಿ, ಅವರಿಗೆ ಅದನ್ನು ತಿರುಗಿಸಿ ಕೊಡ್ತಾನೆ. ಅವನಿಗೇನು ಬೇಕಾಗಿದೆ ಹೇಳಿ? ಅವನಿಗೇನು ಬೇಕಾಗಿಲ್ಲ ಕೃಷ್ಣನಿಗೆ. ಅವನಿಗೆ ನಾವು ಯಾವುದನ್ನು ಕೊಡ್ತೇವೆ ಅದನ್ನೇ ಹಿಂತಿರುಗಿಸಿ ಕೊಡ್ತಾನೆ, ಅದನ್ನು ಸ್ವಲ್ಪ ಹೆಚ್ಚು ಮಾಡಿ ಕೊಡ್ತಾನೆ. ಈ ಎಚ್ಚರ ನಮಗೆ ಯಾವಾಗಲೂ ಇರಬೇಕು. ನಾವು ದೇವರಿಗೆ ಯಾವುದನ್ನು ಕೊಡ್ತೇವೆ
ಅದನ್ನೇ ದೇವರು ನಮಗೆ ಹಿಂತಿರುಗಿಸಿ ಹೆಚ್ಚು ಮಾಡಿ ಕೊಡುತ್ತಾನೆ. ಅಂಗಡಿಗೆ ಹೋದಾಗ ದೀಪದ ಎಣ್ಣೆ ಅಂತ, ದೇವರ ದೀಪದ ಎಣ್ಣೆ ಅಂತಂದರೆ ಅಕಸ್ಮಾತ್ ಏನಾದರೂ ನಾವು ಯಾವುದೇ ಕಾರಣಕ್ಕೂ ಅದನ್ನು ಬಳಸಿಬಿಟ್ರೆ ನಮ್ಮ ಹೊಟ್ಟೆ ಎಲ್ಲ ಹಾಳಾಗಿ ಹೋಗಿಬಿಡಬೇಕು. ಆ ರೀತಿಯಲ್ಲಿ ಎಣ್ಣೆ ಇರುತ್ತೆ. ದೇವರಿಗೆ ಇಂತಹ ಕೆಟ್ಟ ಪದಾರ್ಥಗಳನ್ನು ನಾವು ಬಳಸಿದರೆ ದೇವರೇನು ಮಾಡ್ತಾನೆ, ನನಗೇನು ಕೊಟ್ಟಿದ್ದಿ ಅದನ್ನೇ ನಾನು ನಿನಗೆ ಕೊಡ್ತೇನೆ ಅಂತಾನೆ. ಅದರಿಂದ ನಮಗೆ ಅರ್ಥ ಆಗುತ್ತೆ. ಆದ್ದರಿಂದ ದೇವರಿಗೆ ಸಮರ್ಪಣೆ ಮಾಡುವಾಗ ಬಹಳ ಜಾಗರೂಕರಾಗಿರಬೇಕು. ಈ ಪೂತನಾ ಕಥೆಯಿಂದ ನಾವು ಎಚ್ಚರವನ್ನು ವಹಿಸಬೇಕು. ಪೂತನ ಕೃಷ್ಣನಿಗೆ ವಿಷಪಾನ ಮಾಡಿಸಿದಳು, ಕೃಷ್ಣನೇ ಅವಳಿಗೆ ವಿಷಪಾನ ಮಾಡಿಸಿದ. ನಾವು ದೇವರಿಗೆ ಯಾವುದನ್ನು ಕೊಡ್ತೇವೆ, ದೇವರು ನಮಗೆ ಅದನ್ನು ಹಿಂತಿರುಗಿಸಿ ಕೊಡ್ತಾನೆ. ಆದ್ದರಿಂದ ದೇವರಿಗೆ ನಾವು ಯಾವತ್ತು ಉತ್ತಮ ಗುಣಮಟ್ಟದ ವಸ್ತುವನ್ನೇ ಅರ್ಪಿಸಬೇಕೇ ಹೊರತಾಗಿ, ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ನೈವೇದ್ಯ ಸಮರ್ಪಣೆಯನ್ನು ಮಾಡುವಾಗ ಸುರುಚಿ ರುಚಿರ ಸುಗಂಧ ಅಂತ. ಪದಾರ್ಥದ ಅರ್ಪಣೆಯನ್ನು ಮಾಡುವಾಗ ಹೇಗಿರಬೇಕು ಪದಾರ್ಥ, 3 ಅಂಶವನ್ನು ಹೇಳ್ತಾರೆ. ಸುರುಚಿ, ಸುರುಚಿ ಅಂದರೆ ಒಳ್ಳೆ ರುಚಿಕರವಾಗಿರುವಂತಹ ಪದಾರ್ಥ, ರಸವತ್ತಾಗಿರುವಂತಹ ಪದಾರ್ಥ ಆಗಿರಬೇಕು. ಹೊರತು ನೀರಸವಾದ ಪದಾರ್ಥ, ಅರೆಬರೆ ಬಂದಂತಹ ಪದಾರ್ಥ, ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿ ಹಾಕದೇ ಇರುವಂತಹ ಪದಾರ್ಥ, ನೈವೇದ್ಯ ಕಿಡಿ ಆಮೇಲೆ ಹಾಕಿದರಾಯಿತು ಅಂತಹ ಪದಾರ್ಥವನ್ನು ಅರ್ಪಿಸಬಾರದು. ಎಲ್ಲ ಪಕ್ವವಾದ ರುಚಿಕರವಾದ ಪದಾರ್ಥವನ್ನು ಭಗವಂತನಿಗೆ ಅರ್ಪಿಸಬೇಕು. 2ನೇ ಅಂಶ ರುಚಿರ ಅಂತ. ರುಚಿರ ಅಂದರೆ ನೋಡ್ಲಿಕ್ಕೆ ಚೆನ್ನಾಗಿರಬೇಕು. ದೇವರಿಗೆ ಸಮರ್ಪಣೆ ಮಾಡುವಂತಹ ಪದಾರ್ಥ ಆ ಎಲೆಯಲ್ಲೋ ಅಥವಾ ತಟ್ಟೆಯಲ್ಲೋ ಆ ಪದಾರ್ಥವನ್ನು ಚೆನ್ನಾಗಿ ಜೋಡಿಸಿ ಅದನ್ನೆಲ್ಲವನ್ನು ಕೂಡ ಇಟ್ಟು ಪದಾರ್ಥಗಳನ್ನು ಸಮರ್ಪಣೆ ಮಾಡಬೇಕು. ಪರಮಾತ್ಮನಿಗೆ ಹಳಸಿದ್ದು ಹೊತ್ತಿದ್ದು ಆ ಪಾತ್ರೆಗಳು ಕಪ್ಪಾಗಿರೋದು ಆ ರೀತಿಯಲ್ಲಿ ಪರಮಾತ್ಮನಿಗೆ ಸಮರ್ಪಿಸೋದಲ್ಲ. ಪರಮಾತ್ಮನಿಗೆ ಅರ್ಪಿಸುವಾಗ ಅತ್ಯಂತ ಯೋಗ್ಯವಾದಂತಹ ಪದಾರ್ಥವನ್ನು, ನೋಡಲಿಕ್ಕೂ ಚೆನ್ನಾಗಿರುವಂತಹ ಪದಾರ್ಥವನ್ನು, ಮತ್ತು ಸುಗಂಧ ಭರಿತವಾಗಿರೋದು. ಸುರುಚಿ ರುಚಿರ ಸುಗಂಧ ಅಂತ 3 ಅಂಶಗಳನ್ನು ಹೇಳ್ತಾರೆ. ಆ ರೀತಿಯಲ್ಲಿ ಪರಮಾತ್ಮನಿಗೆ ಅರ್ಪಿಸಿದರೆ ಪರಮಾತ್ಮ ಕೊಟ್ಟುದನು ಅನಂತ ಮಡಿ ಮಾಡಿ. ನಾವಿವತ್ತು ಯಾವ್ಯಾವುದೋ ಪದಾರ್ಥ ತಿನ್ನುವಂಥದ್ದಾಗಿದೆ ಅಂತ ನಾವು ದುಃಖ ಪಡುತ್ತೇವೆ. ಅದಕ್ಕೆ ನಾವೇ ಕಾರಣ. ನಾವಿವತ್ತು ಚೆನ್ನಾಗಿ ಇಲ್ಲದೇ ಇರೋ ಪದಾರ್ಥ ತಿಂತಾ ಇದ್ದೇವೆ, ಹೇಗೋ ತಿಂತಾ ಇದ್ದೇವೆ ಅಂತಂದರೆ ನಾವು ಪರಮಾತ್ಮನಿಗೆ ಚೆನ್ನಾಗಿ ಅರ್ಪಣೆ ಮಾಡದೇ ಇರೋದಕ್ಕೆ ಇವತ್ತು ನಾವು ಪದಾರ್ಥಗಳನ್ನು ಹೇಗೋ ತಿನ್ನೋದಾಗಿದೆ. ದೇವರಿಗೆ ಯಾರು ಚೆನ್ನಾಗಿ ನೈವೇದ್ಯವನ್ನು ಅರ್ಪಿಸ್ತಾರೆ ಅವರು ಸುಗ್ರಾಸ ಭೋಜನವನ್ನು ಮಾಡ್ತಾರೆ. ಆದ್ದರಿಂದ ದೇವರಿಗೆ ಚೆನ್ನಾಗಿ ಅರ್ಪಣೆ ಮಾಡಬೇಕು. ಪೂತನ ವಿಷವನ್ನು ಕೊಟ್ಟಳು, ಕೃಷ್ಣ ಅವಳಿಗೆ ವಿಷವನ್ನು ಕೊಟ್ಟ. ಹೇಗೆ? ಅವಳು ಸ್ತನ್ಯಪಾನ ಮಾಡಿಸ್ತಾಳೆ, ಕೃಷ್ಣನಿಗೆ ಸ್ತನ್ಯಪಾನವನ್ನು ಮಾಡಿಸ್ತಾಳೆ. ಕೃಷ್ಣ ಪಾನ ಮಾಡಿ ತಾನದನ್ನು ಸ್ವೀಕಾರ ಮಾಡಿ ಅದೇ ಮುಖದಿಂದ, ಅದೇ ಎದೆ ಮುಖಾಂತರನೇ ಅವಳಿಗೇನೆ ಅದೇ ವಿಷವನ್ನು ತುಂಬುತ್ತಾ ಇದ್ದಾನೆ. ನಿನ್ನ ಅಂತರಂಗದಲ್ಲೇ, ಹೊರಗಡೆ ಇದೆ ಇದು ಬಾಹ್ಯ ಲೇಪವಾಗಿದೆ, ಬಾಹ್ಯ ಲೇಪ ಆಗೋದು ಬೇಡ, ಅದು ಅಂತರಂಗದಲ್ಲೇ ನೀನು ಇಟ್ಕೋ ಅಂತ ಹೇಳಿ ಅದು ವಿಷವನ್ನೇ ಅವಳಿಗೇನೆ ಕೃಷ್ಣ ನೀಡ್ತಾ ಇದ್ದಾನೆ. ರಮಾಧರೋಷ್ಠಾಮೃತ ಪಾನಜಾತ ಮಹಾನುಭಾವೇನ ನ ಪೂತನಾಯಾಃ ಉರೋಜ ಸಂಜ್ಞಾರ್ಥಿ ಕರೋಗರೋಸೌ ಬಭೂವ ಬಾಲಸ್ಯ ಬಲಾನುಜಸ್ಯ. ಮತ್ತೊಂದು ಜಿಜ್ಞಾಸೆ ಬರುತ್ತೆ, ಕೃಷ್ಣ ಏನೋ ಅವಳಿಗೆ ವಿಷಪಾನ ಮಾಡಿಸಿದ. ವಿಷಪಾನ ಮಾಡಿಸಿದ್ದು ಹೇಗೆ ಅಂತಂದರೆ, ಕೃಷ್ಣ ತಾನು ಬಾಯಿಂದಲೇ ಸ್ವೀಕಾರ ಮಾಡಿ ಬಾಯಿಂದಲೇ ಕೊಡಬೇಕಲ್ಲ. ಮತ್ತು ತಾನು ವಿಷವನ್ನು ತನ್ನ ಬಾಯಿಂದ ಸ್ವೀಕಾರ ಮಾಡಿದಾಗ ಅದರ ಬಾಧೆ ಆಗಬೇಕಲ್ಲ. ಯಾರಿಗಾದರೂ ಕೂಡ ಬಾಯಲ್ಲಿ ಸ್ವಲ್ಪ ಹೋಗಿ ಅದನ್ನು ಉಗುಳಿದರೂ ಕೂಡ, ಅದನ್ನು ಹೊರಗೆ ಹಾಕಿದರೂ ಕೂಡ ಅದರ ಸ್ಪರ್ಶ ಆಗಿರುತ್ತೆ, ಅದರ ಪ್ರಭಾವ ಆಗಬೇಕು. ಆದ್ದರಿಂದ ಕೃಷ್ಣ ಅವನು ವಿಷದ ಸ್ವೀಕಾರ ಮಾಡಿದ್ದರಿಂದಾಗಿ, ತನ್ನ ಮುಖದಿಂದ ವಿಷದ ಸ್ವೀಕಾರವನ್ನು ಮಾಡಿದ್ದರಿಂದ ಕೃಷ್ಣನಿಗೆ ಏನಾದರೂ ಬಾಧೆ ಆದೀತ ಅದರಿಂದ ಅಂತಂದರೆ, ಕೃಷ್ಣನಿಗೆ ಯಾಕೆ ಬಾಧೆ ಆಗತ್ತೆ? ಕೃಷ್ಣ ಅವನು ಯಾರು? ಅವನು ಸರ್ವೋತ್ತಮ, ಅವನು ನಿರ್ದೋಷ, ಅವನಿಗೆ ಯಾವುದೇ ರೀತಿಯಾದಂತಹ ಬಾಧೆಗೂ ಅವಕಾಶ ಇಲ್ಲ ಅಂತ ಹೇಳಬಹುದು. ಇದು ತಾತ್ವಿಕವಾಗಿ ಹೇಳುವಂತಹ ಕ್ರಮ. ಕಾವ್ಯಮಯವಾಗಿ ವಾದಿರಾಜರು ಇದನ್ನು ವರ್ಣಿಸ್ತಾರೆ.
ವಿಷದ ಬಾಧೆ ಯಾರಿಗಾಗೋದಿಲ್ಲ ಹೇಳಿ? ಯಾರು ಅಮೃತಪ್ರಾಶನ ಮಾಡಿದ್ದಾರೆ ಅವರಿಗೆ ವಿಷಬಾಧೆ ಆಗೋದಿಲ್ಲ. ಅಮೃತಪ್ರಾಶನ ಮಾಡಿದವರಿಗೆ, ದೇವತೆಗಳಿಗೆ ವಿಷದ ಬಾಧೆ ಇಲ್ಲ. ಮುಖ್ಯ ಪ್ರಾಣದೇವರು ಅವರಿಗೆ ವಿಷದ ಬಾಧೆ ಆಗಲಿಲ್ಲ. ಯಾಕೆ? ಅವರು ಅಮೃತಪ್ರಾಶನ ಮಾಡಿದವರು. ಅಮೃತಪ್ರಾಶನ ಅಂತಂದರೆ ಅವರು ವಿಷವನ್ನೇ ಸರಸಭಾರತಿ ವಿಲಾಸದಲ್ಲಿ ಬಹಳ ಸುಂದರವಾಗಿ ರಾಜರೇ ಹೇಳ್ತಾರೆ, ವಿಷಮಪ್ಯಮೃತೀಕೃತ್ಯ ಅಂತ. ವಿಷದ ಬಾಧೆ ಮುಖ್ಯ ಪ್ರಾಣದೇವರಿಗೆ ಯಾಕೆ ಆಗಲಿಲ್ಲ ಅಂತಂದರೆ ಆ ಕಾಲಕೂಟ ವಿಷವನ್ನೇ ಅಮೃತಮಯವನ್ನಾಗಿ ಮಾಡಿ ಅವರು ಸ್ವೀಕಾರ ಮಾಡಿದರು ಅಂತ. ಇದು ವಾದರಾಜರು ಹೇಳುವಂತಹ ಕ್ರಮ. ಮುಖ್ಯ ಪ್ರಾಣದೇವರು ಏನು ಮಾಡಿ, ವಿಷವನ್ನು ತಿಂದರೂ ಜೀರ್ಣ ಆಯಿತು ಅಲ್ಲ, ಅವರಿಗೆ ವಿಷವನ್ನೇ ತಿನ್ನಲಿಲ್ಲ ಅವರು. ಯಾಕೆ? ಅವರು ಸ್ವೀಕಾರ ಮಾಡಿದ್ದು ಯಾವುದನ್ನು? ಅಮೃತವನ್ನೇ ಸ್ವೀಕಾರ ಮಾಡಿದ್ರು. ವಿಷವನ್ನೇ ಅಮೃತವನ್ನಾಗಿ ಪರಿಣಾಮ ಮಾಡಿ ಮುಖ್ಯ ಪ್ರಾಣದೇವರು ಸ್ವೀಕಾರ ಮಾಡಿದರು ಅನ್ನೋದನ್ನು ಸರಸಭಾರತಿ ವಿಲಾಸದಲ್ಲಿ ಹೇಳ್ತಾರೆ. ಇಲ್ಲಿ ಕೃಷ್ಣ ವಿಷಪಾನವನ್ನು ಮಾಡಿದ, ಅವನಿಗೆ ಯಾಕೆ ಬಾಧೆ ಆಗಲಿಲ್ಲ? ವಿಷಪಾನ ಮಾಡದೇ ಇದ್ದರೂ ಕೂಡ ಅವನ ಬಾಯಲ್ಲಿ ಹೋಯ್ತಲ್ಲ ವಿಷ ಸ್ವಲ್ಪ ಆದರೂ, ಅದರಿಂದ ಕೃಷ್ಣನಿಗೆ ಏನಾದರೂ ಆಗಬೇಕಾಗಿತ್ತಲ್ಲ ಅಂತಂದರೆ ಅವ್ರು ಕಾವ್ಯಮಯವಾಗಿ ವಾದರಾಜರಂತಾರೆ, ಯಾರು ಅಮೃತಪ್ರಾಶನ ಮಾಡಿರ್ತಾರೋ ಅವರಿಗೆ ವಿಷಬಾಧೆ ಇಲ್ಲ. ಕೃಷ್ಣ ಇವನು ಅಧರಾಮೃತವನ್ನು ಪಾನ ಮಾಡಿದವನು. ರಮಾದೇವಿ ಅಧರಾಮೃತವನ್ನು ಪಾನ ಮಾಡಿದಂತಹ ಕೃಷ್ಣನಿಗೆ ಇವನಿಗೆ ಯಾಕೆ ವಿಷಬಾಧೆ ಅಂತ ಚಮತ್ಕಾರದಿಂದ ವಾದಿರಾಜರು ಹೇಳ್ತಾ ಇದ್ದಾರೆ. ಮರಿಷ್ಯತೋ ಭೋಜ ಪತೇರ್ನ ಜನ್ಮ ತಮಶ್ರಮರ್ಹಸ್ಯ ಭವಿಷ್ಯತೀಹ ಇತೀವ ಧಾತ್ರೀಂ ಅವಧೀತ್ಸ ತಸ್ಯ ವ್ರತೀಂದ್ರ ವೃಂದಾರ್ಚಿತ ಪಾದಪೀಠ. ವಿಷವನ್ನು ಪೂತನೆಗೇನೆ ನೀಡಿ ಕೃಷ್ಣ ಪೂತನ ಸಂಹಾರವನ್ನು ಮಾಡಿದ. ಪೂತನ ಸಂಹಾರ ಮಾಡಿದರೆ ಸಮಸ್ಯೆ ಆಯ್ತಲ್ಲ. ಈಗ ಪೂತನ ಅವಳು ಧಾತ್ರಿ, ಕಂಸನ ಧಾತ್ರಿ. ಕಂಸನನ್ನು ನೋಡಿಕೊಳ್ಳುವಂಥವಳು ಕಂಸನಿಗೆ ಸಾಕು ತಾಯಿ. ಈಗ ಸಾಕು ತಾಯಿ ಇಲ್ಲ ಅಂತಾದರೆ ಮಗನಿಗೆ ಸಮಸ್ಯೆ ಆಗುತ್ತೆ, ಕಂಸನಿಗೆ ಸಮಸ್ಯೆ ಆಗುತ್ತಲ್ಲ ಅಂತಂದರೆ ಅದಕ್ಕೆ ವಾದಿರಾಜರಂತಾರೆ, ಕಂಸನಿಗೆ ಯಾಕೆ ಸಮಸ್ಯೆ ಇನ್ನು ಸ್ವಲ್ಪ ದಿವಸಕ್ಕೆ ಅವನು ಸಾಯಲೇಬೇಕು ತಾನೆ, ಅವನು ಸಾಯೋದಕ್ಕೆ ಹತ್ತಿರ ಆಗಿದ್ದಾನೆ, ಇನ್ನು ಅವನಿಗೆ ಯಾಕೆ ಸಮಸ್ಯೆ? ಅಲ್ಲ, ಸತ್ರು ಕೂಡ ಮತ್ತೆ ಹುಟ್ಟಿ ಬರ್ತಾನಲ್ಲ, ಆವಾಗ ನೋಡ್ಕೊಳ್ಳೋರು ಬೇಕಲ್ಲ ಅಂತಂದರೆ, ಇನ್ನು ಸತ್ರವನು ಮತ್ತೆ ಹುಟ್ಟಿಗೆ ಬರೋದೇ ಇಲ್ಲ, ಅವನು ತಮಸ್ಸಿಗೆ ಹೋಗ್ತಾನವನು. ಇನ್ನು ಸ್ವಲ್ಪ ದಿವಸಕ್ಕೆ ಸಾಯೋನಿದ್ದಾನೆ, ಸತ್ತ ಮೇಲೆ ಮತ್ತೆ ಹುಟ್ಟಿ ಬರೋದಿಲ್ಲ, ಆದಮೇಲೆ ಅವನು ನೋಡಿಕೊಳ್ಳುವುದರ ಅಪೇಕ್ಷೆ ಏನಿದೆ. ಹೀಗಾಗಿ ಅವನ ಸಾಕು ತಾಯಿಯನ್ನು ಕೊಂದರೂ ಕೂಡ ಚಿಂತೆ ಇಲ್ಲ, ಇನ್ನೇನು ತೊಂದರೆ ಇಲ್ಲ ಅಂತ ಹೇಳಿ ಕೃಷ್ಣ ಅವಳ ಸಂಹಾರವನ್ನು ಮಾಡ್ತಾ ಇದ್ದಾನೆ. ವ್ರತೀಂದ್ರ ವೃಂದಾರ್ಚಿತ ಪಾದಪೀಠ